ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸುಮಧುರ ಕಿಚನ್ಗೆ ಸ್ವಾಗತ. ನಾನು ಇವತ್ತಿನ ದಿನ ನವಣೆ ಬಿಸಿಬೇಳೆಬಾತ್ ಪ್ರೀಮಿಕ್ಸನ್ನು ಉಪಯೋಗಿಸ್ಕೊಂಡು ತಿಂಡಿನ ಅಂದರೆ ಬಿಸಿಬೇಳೆಬಾತನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಪ್ಯೂರ್ಲಿ ಹೋಮ್ ಮೇಡ್ ಆಗಿದೆ, ಮನೆಯಲ್ಲೇ ನಾನೇ ಮಾಡಿರೋ ಅಂಥದ್ದು. ತುಂಬ ಜನ ನನಗೆ ಈ ನವಣೆಯಲ್ಲಿ ಬಿಸಿಬೇಳೆಬಾತ್ ಯಾವ ರೀತಿ ಮಾಡೋದು ಅಂತ ಕೇಳಿದರು. ಹಾಗೆ ನನಗೆ ಆರ್ಡ್ರಸ್ ಬಂದಿತ್ತು ಕೆಲವೊಂದು, ಹಾಗಾಗಿ ನಾನು ಮಾಡಿದ್ದೆ. ಇದನ್ನು ನಾನು ಸಹ ಮನೆಯಲ್ಲಿ ಮಾಡಿ ಇಟ್ಕೊಂಡಿರ್ತೀನಿ. ಇದನ್ನು ನಾವು ಯಾವಾಗ ಬೇಕಂತ ಆವಾಗ ಅರ್ಜೆಂಟಾಗಿ ಮಾಡಬೇಕಂತಂದರೆ ಈ ರೀತಿ ಇನ್ಸ್ಟೆಂಟಾಗಿ ನಾವು ಒಂದು ಅರ್ಧ ಗಂಟೆಯಲ್ಲಿ ನಾವು ಇದನ್ನು ಮಾಡ್ಕೊಂಡು ಬಿಡ್ಬೋದು. ಇದನ್ನು ಯಾರಾದರೂ ದಿಢೀರಾಗಿ ಗೆಸ್ಟ್ ಬಂದರೂ ಸಹ ಮಾಡ್ಕೊಂಡು ಬಿಡ್ಬೋದು, ಅಥವಾ ಹೊರಗಡೆ ಅಬ್ರಾಡಲ್ಲಿರ್ತಾರೆ, ತುಂಬ ಜನ ಓದೋದಕ್ಕೆ ಹೋಗಿರ್ತಾರೆ, ಅವ್ರಿಗೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಈ ರೀತಿ ಪ್ರೀಮಿಕ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ದಿಢೀರಾಗಿ ಮಾಡ್ಕೊಂಡು ಬಿಡ್ಬೋದು. ನೋಡಿ, ನವಣೆಯಲ್ಲಿ ಪೊಂಗಲ್ ಸಹ ಮಾಡ್ಕೋಬೋದು, ಪ್ರೀಮಿಕ್ಸು ಅದು ಸಹ ಮಾಡ್ತೀನಿ. ಅಥವಾ ಅಕ್ಕಿ ಬೇಕು ಅಂತ ಕೇಳ್ತಾರೆ ಕೆಲವೊಬ್ಬರು, ಅಕ್ಕಿನಲ್ಲೂ ಸಹ ಮಾಡಿಕೊಡ್ತೀನಿ. ನವಣೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಹಾಗಾಗಿ ನಾನು ನವಣೆಯಲ್ಲಿ ಹೆಚ್ಚಾಗಿ ಮಾಡ್ತೀನಿ. ಬೇರೆ ಸಿರಿಧಾನ್ಯಗಳನ್ನು ಉಪಯೋಗಿಸ್ಕೊಂಡು ಸಹ ನಾವು ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಈ ಬ್ಯಾಚುಲರ್ಸ್ಗಂತೂ ತುಂಬಾ ಫ್ರೆಂಡ್ಲಿ ಇದು, ತುಂಬಾ ಬೇಗ ಮಾಡ್ಕೊಂಡು ಬಿಡ್ಬೋದು. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾನು ಅರ್ಧ ಕಪ್ನಷ್ಟು ನಾನು ಬಿಸಿಬೇಳೆಬಾತ್ ಪ್ರೀಮಿಕ್ಸ್ ತೊಗೊಂಡಿದ್ದೆ. ಅದೇ ಕಪ್ ಮೆಷರ್ಮೆಂಟಲ್ಲಿ ನೋಡಿ ಒಂದು 3.5 ಕಪ್ನಷ್ಟು ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ. 3.5 ಕಪ್ ಅಥವಾ 4 ಕಪ್ನಾದರೂ ಸೇರಿಸ್ಕೋಬೋದು. ಇದನ್ನು ಸೇರಿಸ್ಬಿಟ್ಟು ಒಂದು 20 ನಿಮಿಷ ಹಾಗೆ ಬಿಡಬೇಕು. ಒಂದು 20 ನಿಮಿಷ ಇಲ್ಲ ಅಂತಂದರೆ ಒಂದು 10 ನಿಮಿಷನಾದರೂ ಬಿಡಬೇಕು. ಯಾಕೆಂದರೆ ನಾವು ಮೊದಲೇನೇ ಈ ಸಿರಿಧಾನ್ಯಗಳಿಗೆ ಚಕ್ಕೆ ತುಳಸಿ ಹಾಕಿ 8 ಅವರ್ ನೆನೆಸಿರ್ತೀವಿ. ನೆನೆಸಿ ನಂತರ ಅದನ್ನು 3 ದಿನ ನೆರಳಲ್ಲೇ ಒಣಗಿಸಿ ನಂತರ ನಾವು ಇದನ್ನು ಹುರಿದು ಮಾಡೋದು. ಈ ಪ್ರೀಮಿಕ್ಸ್ ಮಾಡಬೇಕಾದ್ರೆ ನೋಡಿ ಇಷ್ಟು ಪ್ರೋಸೆಸ್ ಇರುತ್ತೆ. ಯಾಕೆಂತಂದರೆ ಸಿರಿಧಾನ್ಯನ ನೆನೆಸಿನೇ ಮಾಡಬೇಕು, ಯಾವಾಗಲೂ ನೆನೆಸ್ದಿರ ಯಾವತ್ತೂ ಮಾಡಲೇಬಾರ್ದು. ಇದು ಇನ್ಸ್ಟೆಂಟ್ ಪ್ರೀಮಿಕ್ಸ್ ಆಗಿರೋದ್ರಿಂದ ಮೊದಲೇ ನಾವು ಸಿರಿಧಾನ್ಯನ ನೆನೆಸಿ ನಂತರ ನಾವು ರೆಡಿ ಮಾಡ್ಕೊಳ್ಳೋದು ಈ ಪ್ರೀಮಿಕ್ಸನ್ನು. ಈಗ ನೋಡಿ, ನೀರು ಹಾಕಿಬಿಟ್ಟು ನಾವು ಉಪ್ಪು ಖಾರ ಏನು ಹಾಕೋದು ಬೇಕಾಗಿಲ್ಲ. ಇದಕ್ಕೆ ಎಲ್ಲ ಈ ಬಿಸಿಬೇಳೆಬಾತ್ ಪೌಡರು ಸಹ ಎಲ್ಲ ಮಿಕ್ಸ್ ಆಗಿರುತ್ತೆ. ಒಗ್ಗರಣೆ ಪ್ರತಿಯೊಂದು ಆ್ಯಡ್ ಆಗಿರುತ್ತೆ, ಸ್ವೀಟ್ ಇರ್ಬೋದು, ಪ್ರತಿಯೊಂದು ಆ್ಯಡ್ ಆಗಿರುತ್ತೆ. ನೀವೇನಾದರೂ ಎಕ್ಸ್ಟ್ರಾ ಏನಾದರೂ ತರಕಾರಿ ಹಾಕೋತೀನಿ ಅಂತ ಅಂದಾಗ ಮಾತ್ರ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಹಾಕೋಬೋದು. ನೋಡಿ, ಒಂದು 20 ನಿಮಿಷ ಬಿಟ್ಟಿದ್ದೆ. ಟೈಮ್ ಇತ್ತು ಅಂತಂದರೆ ಬಿಡಿ, ಇಲ್ಲ ಅಂತಂದರೆ 10 ನಿಮಿಷ ಬಿಟ್ಟರೆ ಸಾಕು. ನಂತರ ಇದಕ್ಕೆ ನಾವು ತರಕಾರಿಗಳನ್ನು ಸೇರಿಸ್ಕೋಬೇಕು. ನಿಮಗೆ ಮನೆಯಲ್ಲಿ ಯಾವ ತರಕಾರಿ ಅವೈಲೇಬಲ್ ಇದೆಯೋ ಆ ತರಕಾರಿನ ಸೇರಿಸ್ಕೊಂಡ್ರೆ ಸಾಕು. ನೀವು ಬಟಾಣಿನೂ ಸೇರಿಸ್ಕೋಬೋದು. ನಾನೀಗ ಕ್ಯಾರೆಟು ಮತ್ತು ನವಿಲುಕೋಸು, ಹುರುಳಿಕಾಯಿ ಎಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನೀವು ರಾಜ್ಮಾನು ಸಹ ಸೇರಿಸ್ಕೋಬೋದು ಫ್ರೆಂಡ್ಸ್, ಮತ್ತು ಡಬಲ್ ಬೀನ್ಸು ಸೇರಿಸ್ಕೋಬೋದು, ಮತ್ತು ಹಸಿ ಹಲಸಂದಿ ಕಾಳನ್ನು ಸೇರಿಸ್ಕೋಬೋದು, ಅಥವಾ ಒಣಗಿರೋ ಅಂಥ ಹಲಸಂದಿ ಕಾಳಿದ್ರೂ ಸಹ ಅದನ್ನು ನೆನೆಸಿ ಸೇರಿಸ್ಕೋಬೋದು. ಇದೊಂದು ಟಿಪ್ಸ್ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಮನೆಯಲ್ಲಿ ಒಂದೊಂದು ದಿನ ಒಂದೊಂದು ಕಾಳನ್ನು ನೀವು ಸೇರಿಸಿ ನೀವು ಬಿಸಿಬೇಳೆಬಾತನ್ನ ಮಾಡ್ಕೊಡ್ಬೋದು. ಒಂದಿನ ಬಟಾಣಿ ಸೇರಿಸ್ಕೊಳ್ಳಿ, ಒಂದಿನ ಹಲಸಂದಿ ಕಾಳು, ಒಂದಿನ ರಾಜ್ಮಾ, ಕಡಲೆ ಬೀಜ, ಹಾಗೆ ಮೂಲಂಗಿ, ನುಗ್ಗೆಕಾಯಿನೂ ಸಹ ಸೇರಿಸ್ಕೋಬೋದು. ತುಂಬ ರುಚಿಯಾಗಿ ಬರುತ್ತೆ ಬಿಸಿಬೇಳೆಬಾತು. ಈ ರೀತಿ ಸೇರಿಸ್ಕೊಂಡು ಮಾಡ್ಬೋದು. ಟೈಮ್ ಇರೋರೆಲ್ಲ ನೀವು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅಥವಾ ತುಪ್ಪ ಹಾಕಿ ಈರುಳ್ಳಿ ಟೊಮೆಟೊನ ಫ್ರೈ ಮಾಡ್ಕೊಂಡು ಮಾಡ್ಬೋದು. ಟೈಮ್ ಇಲ್ಲ ಅಂತಂದರೆ, ಯಾಕಂದರೆ ಇದು ಇನ್ಸ್ಟೆಂಟ್ ಪ್ರೀಮಿಕ್ಸ್ ಆಗಿರೋದ್ರಿಂದ ಡೈರೆಕ್ಟ್ ನೀವು ಈ ರೀತಿ ನೀರಿಗೆನೆ ಟೊಮೆಟೊ ಮತ್ತು ಈರುಳ್ಳಿನ ಸೇರಿಸ್ಬಿಟ್ಟು ಮಾಡ್ಬೋದು. ನಾನೀಗ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡೆ, ಹಾಗೆ ಒಂದು 2-3 ಟೊಮೆಟೊನ ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಸಹ ಒಂದು 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈ ತರಕಾರಿ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ಹುಳಿ ಬೇಕು ಅನಿಸುತ್ತೆ, ಹಾಗಾಗಿ ನಾನು ಸ್ವಲ್ಪ ಹುಣಸೆ ಹಣ್ಣಿನ ರಸನ ನಾನು ಸೇರಿಸ್ಕೊತಾ ಇದ್ದೀನಿ. ನೀವು ಪ್ರೀಮಿಕ್ಸ್ ಅಂತ ಇನ್ಸ್ಟೆಂಟಾಗಿ ಮಾಡೋರು ಹುಳಿ ಸೇರಿಸೋ ಅವಶ್ಯಕತೆ ಇಲ್ಲ, ನಾನು ಮೊದಲೇ ಆ್ಯಡ್ ಮಾಡಿರ್ತೀನಿ. ನೀವು ನೋಡಿಕೊಂಡು ಬೇಕಾದರೆ ಸೇರಿಸ್ಕೋಬೋದು. ನಿಮಗೆ ಡಿಹೈಡ್ರೇಟರ್ ಏನಾದರೂ ಇತ್ತು ಅಂತಂದರೆ ನೀವು ಮನೆಯಲ್ಲೇನೆ ತರಕಾರಿಗಳನ್ನೆಲ್ಲ ಒಣಗಿಸಿ ಅಂದರೆ ಪ್ರೀಮಿಕ್ಸ್ಗೆ ಸೇರಿಸ್ಕೋಬೋದು. ನನಗೆ ಮಾಡೋಕ್ಕಾಗಲಿಲ್ಲ, ಯಾಕಂತಂದರೆ ನಮ್ಮ ಮನೇಲಿ ಇರಲಿಲ್ಲ. ಯಾರಾದರೂ ಮಾಡೋರಾದರೆ ಡಿಹೈಡ್ರೇಟ್ ಮಾಡಿ, ಇಲ್ಲಾಂದರೆ ಬಿಸಿಲಲ್ಲಿ ಒಣಗಿಸಿ ಸಹ ನೀವು ಮಾಡ್ಕೋಬೋದು. ಅಂದರೆ ಈರುಳ್ಳಿ ಟೊಮೆಟೊ ತರಕಾರಿಗಳನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಅದನ್ನೆಲ್ಲ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಚೆನ್ನಾಗಿ ಒಣಗಬೇಕು, ಅದರಲ್ಲಿ ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು. ಅದನ್ನು ಚೆನ್ನಾಗಿ ಒಣಗಿಸಿ ನಂತರ ನೀವು ಪ್ರೀಮಿಕ್ಸ್ಗೆ ನೀವು ಮಾಡ್ಕೋಬೋದು. ಈಗ ನೋಡಿ, ನಾನು ಸ್ವಲ್ಪ ರುಚಿಗೆ ಉಪ್ಪನ್ನು ಸೇರಿಸ್ಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿ ಕೂಗಿಸ್ಕೊಂಡೆ. ಬಿಸಿ ಆರಿದೆ ನೋಡಿ, ಒಂದು 4 ವಿಷಲ್ ಅಷ್ಟಾದರೂ ನೀವು ಕೂಗಿಸ್ಕೋಬೇಕು. ಸಿರಿಧಾನ್ಯ ಸ್ವಲ್ಪ ಬೇಯೋದು ನಿಧಾನ ಅಲ್ವಾ, ಹಾಗಾಗಿ ನೋಡಿ. ಆದರೂ ನಾನು ಅಷ್ಟು ನೀರು ಹಾಕಿದ್ರೂ ಸ್ವಲ್ಪ ಗಟ್ಟಿ ಆಯಿತು. ಇಷ್ಟೇ ಕನ್ಸಿಸ್ಟೆನ್ಸಿ ಬೇಕು ಅಂತಂದರೆ ನೀವು ಹೀಗೇ ಸರ್ವ್ ಮಾಡ್ಬೋದು. ಕೆಲವೊಬ್ಬರು ಇನ್ನೂ ತೆಳುವಾಗಿ ತಿಂತಾರೆ. ಇನ್ನೂ ತೆಳು ಬೇಕು ಅಂತಂತಂದರೆ ಇನ್ನೂ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೋದು. ನಾವು ಎಷ್ಟೇ ನೀರು ಹಾಕಿದ್ರೂ ಸ್ವಲ್ಪ ಅದು ಗಟ್ಟಿ ಆಗೇ ಆಗುತ್ತೆ, ಯಾಕಂತಂದರೆ ತೊಗರಿಬೇಳೆ ಎಲ್ಲ ಹಾಕಿರೋದ್ರಿಂದ ಅದು ಗಟ್ಟಿ ಆಗೇ ಆಗುತ್ತೆ.
ಹಾಗಾಗಿ ಸ್ವಲ್ಪ ನೀರು ಹಾಕಿ ಜಸ್ಟ್ ಒಂದೇ ಒಂದು ಕುದಿಸ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ 2-3 ಸ್ಪೂನ್ ತುಪ್ಪ ಹಾಗೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಯಾರಿಗೆಲ್ಲ ಈ ನವಣೆ ಬಿಸಿಬೇಳೆಬಾತ್ ಪ್ರೀಮಿಕ್ಸ್ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಆ ರೆಸಿಪಿನ ಶೇರ್ ಮಾಡ್ತೀನಿ. ಈ ಪ್ರೀಮಿಕ್ಸನ್ನು ನಾವು 6ರಿಂದ 8 ತಿಂಗಳವರೆಗೆ ಫ್ರಿಡ್ಜ್ ಇಲ್ಲದೇ ಹಾಗೆಯೇ ಹೊರಗಡೆ ನಾವು ಪ್ರಿಸರ್ವ್ ಮಾಡ್ಬೋದು. ಏನೂ ಕೆಡೋದಿಲ್ಲ, ತುಂಬ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಯಾಕೆಂತಂದರೆ ಅಷ್ಟು ಹದವಾಗಿ ಹುರಿದು ತಯಾರಿಸಿರ್ತೀವಿ ಫ್ರೆಂಡ್ಸ್. ಹಾಗೆಯೇ ಫ್ರೆಂಡ್ಸ್, ನೀವು ನಮ್ಮಲ್ಲಿ ಯಾವುದೇ ಪ್ರಾಡಕ್ಟ್ ತೊಗೊಂಡ್ರೂ ಸಹ ಅಥವಾ ನಾನು ತೋರಿಸಿರೋ ಅಂಥ ರೆಸಿಪಿನ ನೀವು ಮನೇಲಿ ಮಾಡಿದ್ರೂ ಸಹ ನೀವು ಫ್ರಿಡ್ಜ್ನಲ್ಲಿ ಇಡೋ ಅವಶ್ಯಕತೆ ಇಲ್ಲ, ಹಾಗೆಯೇ ಪ್ರಿಸರ್ವ್ ಮಾಡ್ಬೋದು. 6ರಿಂದ 8 ತಿಂಗಳು ನೀವು ಚಟ್ನಿ ಪುಡಿ ಆಗಲಿ ಮಸಾಲ ಪುಡಿಗಳಾಗಲಿ ಸ್ವಲ್ಪನೂ ಕೆಡಲ್ಲ. ಹದವಾಗಿ ಹುರಿದು ಮಾಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ನಾನು ಅದೇ ರೀತಿಯಲ್ಲೇ ಮಾಡೋದು. ಪ್ರೀಮಿಕ್ಸ್ ಮಾಡೋದು ಸಹ ತುಂಬಾ ಸುಲಭ. ಈ ಸಿರಿಧಾನ್ಯಗಳನ್ನು ನೆನೆಸಿ ಒಣಗಿಸಿ ಹುರಿಯೋದು ಸ್ವಲ್ಪ ಕಷ್ಟ ಇರುತ್ತೆ. ಅಕಸ್ಮಾತ್ ನೀವು ಮನೆಯಲ್ಲೇ ಮಾಡ್ಕೋತೀನಿ ಅನ್ನೋರು ನೀವು ಮಾಡ್ಕೋಬೋದು. ನಾನು ರೆಸಿಪಿನ ಶೇರ್ ಮಾಡ್ತೀನಿ. ನಿಮಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ನೀವು ಆರ್ಡ್ರ್ ಮಾಡ್ಬೋದು. ಬಿಸಿಬೇಳೆಬಾತ್ ಪೌಡರು ಸಿಗುತ್ತೆ ಮತ್ತು ಬಿಸಿಬೇಳೆಬಾತ್ ಪ್ರೀಮಿಕ್ಸ್ ಸಹ ಸಿಗುತ್ತೆ. ನಿಮಗೆ ಅಕ್ಕಿ ಬೇಕಂತಂದರೆ ಅಕ್ಕಿಯಲ್ಲೂ ಸಿಗುತ್ತೆ, ಮತ್ತು ಇಲ್ಲಿ ಮಿಲೆಟ್ಸಲ್ಲಿ ಬೇಕು ಅಂತಂದರೆ ಈ ಮಿಲೆಟ್ಸಲ್ಲೂ ಸಹ ನಾನು ಮಾಡಿಕೊಡ್ತೀನಿ. ನೋಡಿ, ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ, ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ನಿಮಗೆ ಅನ್ನ ಮತ್ತು ಸಿರಿಧಾನ್ಯದಲ್ಲಿ ಡಿಫ್ರೆನ್ಸ್ ಗೊತ್ತಾಗೋದೇ ಇಲ್ಲ. ಯಾವುದೇ ಸಿರಿಧಾನ್ಯ ಸಹ ನಾವು ಅನ್ನದಲ್ಲಿ ಏನು ರೆಸಿಪಿ ಮಾಡ್ತೀವಿ ಆ ರೆಸಿಪಿ ಎಲ್ಲ ಮಾಡ್ಬೋದು. ಅಷ್ಟು ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿದ್ರಲ್ಲ, ತುಂಬಾ ರುಚಿಯಾಗಿತ್ತು. ಮನೆಯಲ್ಲಿ ಮಕ್ಕಳು ಸಹ ಅವರು ಅಕ್ಕಿನಲ್ಲಿ ಮಾಡಿರೋದು ಅಂತ ಗೊತ್ತಾಗೋದೇ ಇಲ್ಲ, ಅವರು ಡಿಫ್ರೆನ್ಸ್ ಕೇಳೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನಾನು ಹೇಳ್ತಾ ಇರೋದು 100% ನಿಜ. ಹಾಗೆ ಫ್ರೆಂಡ್ಸ್, ತುಂಬ ಜನ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ, ಹಾಗೆ ತುಂಬ ಜನ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿರ್ತಾರೆ, ಮತ್ತು ಡಯೆಟಲ್ಲೂ ಇರ್ತಾರೆ. ಇಂಥವರೆಲ್ಲ ಈ ರೀತಿ ಮಿಲೆಟ್ಸಿಂದ ಮಾಡಿರೋ ಅಂಥ ರೆಸಿಪಿಗಳನ್ನ ಮಾಡ್ಕೊಂಡು ತಿಂತಾ ಬಂತು ಅಂತಂದರೆ ಅವರೆಲ್ಲ ಆರೋಗ್ಯನ ಸುಧಾರಿಸ್ಕೋಬೋದು. ಹಾಗೆ ಇದನ್ನು ಹೊಟ್ಟೆ ತುಂಬ ತಿನ್ಬೋದು. ಇದಕ್ಕೆಲ್ಲ ನಾವು ಅನ್ನನ ತಿನ್ನಬಾರ್ದು ಅಂತ ಇರುತ್ತೆ. ಅಂದರೆ ಈ ಗ್ಲೈಸೆಮಿಕ್ ಇಂಡೆಕ್ಸ್ ವ್ಯಾಲ್ಯೂ ಅಕ್ಕಿಯಲ್ಲಿ ತುಂಬಾ ಇರುತ್ತೆ. ಹಾಗಾಗಿ ಈ ಮಿಲೆಟ್ಸಲ್ಲಿ ಕಡಿಮೆ ಇರೋದ್ರಿಂದ ನಮಗೆ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಹಾಗಾಗಿ ಈ ಮಿಲೆಟ್ಸಿಂದ ಮಾಡಿರೋ ಅಂಥ ಅಡುಗೆಗಳನ್ನು ನಾವು ಹೆಚ್ಚಾಗಿ ತಿನ್ಬೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಫ್ರೆಂಡ್ಸ್, ತುಂಬ ಜನ ನನಗೆ ಕಮೆಂಟ್ ಮಾಡ್ತಿರ್ತೀರಾ, ಮೇಡಮ್ ಈ ರೆಸಿಪಿ ಮಾಡಿದೆ ಇವತ್ತು ಚೆನ್ನಾಗಿತ್ತು, ಆ ರೆಸಿಪಿ ಮಾಡಿದೆ ಚೆನ್ನಾಗಿತ್ತು, ಮನೇಲಿ ಎಲ್ಲರೂ ಇಷ್ಟಪಟ್ಟರು, ತುಂಬ ಚೆನ್ನಾಗಿ ಬಂತು ಅಂತ ತುಂಬ ಕಮೆಂಟ್ಗಳು ನನಗೆ ಮಾಡ್ತಾ ಇರ್ತೀರಾ. ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದೇನೂ ಸಹ ನಾನು ತುಂಬ ಒಳ್ಳೊಳ್ಳೆ ವಿಡಿಯೋಗಳನ್ನು ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ. ನೀವು ರುಚಿಯಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಖಂಡಿತವಾಗ್ಲೂ ಈ ಕಮೆಂಟ್ ಮಾಡಿರೋ ಅಂಥ ಪ್ರೇಕ್ಷಕರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಫ್ರೆಂಡ್ಸ್, ಮನೆಯಲ್ಲಿ ಈ ಥರ ರೆಸಿಪಿಗಳನ್ನ ಮಾಡ್ತಾ ಇದ್ದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಈ ಥರ ಆರೋಗ್ಯವಾಗಿ ಇರಬೇಕು ಅಂತಂದರೆ ಈ ರೀತಿ ಮನೆಯಲ್ಲಿ ಮಾಡ್ಕೊಳ್ಳಿ. ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬಳಸಿ ಆರೋಗ್ಯವಾಗಿರಿ. ಮತ್ತು ನಮ್ಮ ರೆಸಿಪಿಗಳಲ್ಲಿ ಇನ್ನೂ ತುಂಬ ಮಿಲೆಟ್ಸ್ ರೆಸಿಪಿಗಳನ್ನು ಸಹ ನಾನು ಶೇರ್ ಮಾಡ್ತಾ ಇರ್ತೀನಿ. ನೀವು ನೋಡಿ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಆಗಲ್ಲ ಅಂತಂದರೆ ನೀವು ನಮಗೆ ಆರ್ಡ್ರ್ ಮಾಡ್ಬೋದು. ನಾವು ಖಂಡಿತವಾಗ್ಲೂ ರುಚಿಯಾಗಿ ಮಾಡಿಕೊಡ್ತೀವಿ. ತುಂಬ ಜನ ಇದನ್ನು ತರಿಸ್ಕೋತಾ ಇದ್ದಾರೆ. ಇದ್ರ ಜೊತೆಗೆ ಮಸಾಲ ಪೌಡರ್ಸು, ಚಟ್ನಿ ಪುಡಿ ಇರ್ಬೋದು, ಮತ್ತು ಮಲ್ಟಿಗ್ರೈನ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇರ್ಬೋದು. ನಮ್ಮ ಹತ್ರ ತುಂಬ ಪ್ರಾಡಕ್ಟ್ಸ್ಗಳಿದ್ದಾವೆ. ಈ ಪ್ರಾಡಕ್ಟ್ಸ್ ಎಲ್ಲ ತುಂಬ ಜನ ತಗೋತಾ ಇದ್ದಾರೆ, ತುಂಬಾ ಇಷ್ಟಪಡ್ತಾ ಇದ್ದಾರೆ. ಎಲ್ಲನೂ ಸಹ ತುಂಬಾ ರುಚಿಯಾಗಿದೆ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ನಮ್ಮ ಚಾನಲಲ್ಲಿ ನೀವು ತುಂಬ ರೆಸಿಪೀಸ್ಗಳನ್ನ ನೋಡಿರ್ಬೋದು. ಬಿಸಿಬೇಳೆಬಾತು ಮನೆಯಲ್ಲೇ ಪುಡಿ ಮಾಡ್ಕೊಂಡು ಯಾವ ರೀತಿ ಮಾಡ್ಬೋದು ಅಂತಲೂ ಸಹ ತೋರಿಸಿದ್ದೀನಿ. ನೀವು ಅಲ್ಲೂ ಸಹ ಹೋಗಿ ನೀವು ಪೌಡರ್ನ ಮಾಡ್ಕೋಬೋದು. ಆಗಲ್ಲ ಅಂತ ಅನ್ನೋರು ನನಗೆ ಆರ್ಡ್ರ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ನಿಮಗೆ ಕಳಿಸ್ಕೊಡ್ತೀನಿ. ನೋಡಿ, ಈ ಬ್ಯಾಚುಲರ್ಸ್ಗೆ, ಪಿ ಜಿಯಲ್ಲಿರೋ ಅಂಥ ಹೆಣ್ಮಕ್ಳಿಗೆ, ಹಾಸ್ಟೆಲಲ್ಲಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಖಂಡಿತವಾಗ್ಲೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ತುಂಬ ಸಬ್ಸ್ಕ್ರೈಬ್ ಮಾಡಿಕೊಂಡಷ್ಟು ನಿಮಗೆ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಬರ್ತಿರುತ್ತೆ. ನಿಮಗೂ ಸಹ ರೆಸಿಪಿ ಮಾಡೋದಕ್ಕೆ ಸುಲಭ ಆಗ್ತಾ ಇರುತ್ತೆ. ಹಾಗೆ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರ, ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿತ್ತು, ಟ್ರೈ ಮಾಡಿದೆ ಅಂತ. ಹೀಗೆ ಪ್ರತಿಯೊಂದು ಅಡುಗೆಯನ್ನು ಟ್ರೈ ಮಾಡ್ತಾ ಇರಿ. ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಾನಲ್ ಮೇಲೆ ಹಾಗೆ ನಮ್ಮ ಮೇಲೂ ಸಹ ಸದಾ ಹೀಗೆ ಇರಲಿ. ಹಾಗೆ ನಿಮ್ಮೆಲ್ಲರ
ಪ್ರೋತ್ಸಾಹ ನಮಗೆ ಬೇಕು. ನಿಮ್ಮ ಸಪೋರ್ಟಿಂದನೇ ನಾವು ಈ ಚಾನಲ್ನ ಇನ್ನೂ ಮುಂದುವರಿಸ್ಕೊಂಡು ಹೋಗ್ಬೋದು. ಒಳ್ಳೊಳ್ಳೆ ರೆಸಿಪಿಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂತಿದ್ರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ಆ ರೆಸಿಪಿನ ಮಾಡಿ ತೋರಿಸ್ತೀನಿ. ಹೀಗೆ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಕೊಡ್ತಾ ಇರಿ ಅಂತ ಮತ್ತೆ ಹೇಳ್ತಾ, ಈ ವಿಡಿಯೋ ನೋಡಿದ ಸಮಸ್ತ ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.